ವೆಲ್ಕಮ್ ಬ್ಯಾಕ್ ಟು ಭವಿಷ್ಯ ಬ್ಲಾಗ್. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನಾನಿವತ್ತು ನಿಮ್ಮನ್ನೆಲ್ಲನ್ನು ಐಕಿಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತೀರ, ಸ್ವಲ್ಪ ಪರ್ಚೇಸಿಂಗ್ ಇದೆ, ಹಾಗೆಯೇ ಸೋಫಾ ಎಲ್ಲ ಸ್ವಲ್ಪ ಎಂಕ್ವೈರಿ ಮಾಡಬೇಕು. ಸೊ ಹಾಗಾಗಿ ಹಾಗೂ ಅದ್ರ ಜೊತೆ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತಲೇ ಹೋಗ್ತಾ ಇದ್ದೀನಿ, ಒಂದಷ್ಟು ಲಿಸ್ಟ್ ಇಟ್ಕೊಂಡು. ಸೊ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾವಿವಾಗ ಐಕಿಯಾ ರೀಚ್ ಆದ್ವಿ, ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅಗೇನ್ ನಾವಿವಾಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಸಕ್ಸಸ್ಫುಲಿ ಐಕಿಯಾ ರೀಚ್ ಆದ್ವಿ. ನಮ್ಮ ಮನೆಯಿಂದ ಇಲ್ಲಿಗೆ ಏನಿಲ್ಲ ಅಂದರೂ ಒಂದು 20 ಕಿಲೋಮೀಟರ್ ಇದೆ. ಸೊ ಆದರೂ ಬಂದಿದ್ದೀವಿ ನಾವಿಲ್ಲಿ ಐಕಿಯಾದಲ್ಲಿ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಹಾಗೆ ಈಗ ನಾವೇನು ಬಂದು ರೀಚ್ ಆದ್ವಿ, ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಬನ್ನಿ ಒಳಗೆ ಹೋಗೋಣ, ನೋಡೋಣ ಹೇಗಿದೆ. ನೋಡಿ, ಎಂಟ್ರೆನ್ಸಲ್ಲೇ ಈ ಥರ ಏನೋ ಡಿಫ್ರೆಂಟಾಗಿತ್ತು, ಚೆನ್ನಾಗಿ ಲಿಫ್ಟು. ಇಲ್ಲಿ ಫಸ್ಟ್ ಬಂದುಬಿಟ್ಟು ಈ ಥರ ಏನು ಅಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಪೂರ್ತಿ ಒಳ್ಳೆ ಏನು ಮನೇಲಿ ಯಾವ ಥರ ಆರ್ಗನೈಸ್ ಮಾಡಿರ್ತಾರೋ, ಯಾವ ಥರ ಫರ್ನಿಚ್ ಮಾಡಿ ಎಲ್ಲ ರೆಡಿ ಇರುತ್ತೋ ಆ ಥರ ಇಲ್ಲಿ ಡೆಕೋರೇಟ್ ಮಾಡಿ ಚೆನ್ನಾಗಿದೆ ಒಂಥರ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಲ್ಲೂ ಒಂಥರ ಏನೋ ಡಿಫ್ರೆಂಟಾಗಿತ್ತು. ವಿತ್ ಪ್ರೈಸ್ ನಾನು ಎಲ್ಲದನ್ನು ಇವಾಗ ಏನು ತೋರಿಸ್ತೀನಿ ನಿಮಗೆ, ವಿತ್ ಪ್ರೈಸ್ ನಾನು ಪ್ರೈಸ್ ಕೂಡ ಕ್ಯಾಪ್ಚರ್ ಮಾಡಿ ಅಗೇನ್ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಲ್ಯಾಂಪ್ಸ್, ಇದು ಸಪ್ರೇಟ್ ಇವ್ರು ಏನು ಕ್ರಿಯೇಟ್ ಮಾಡಿದಾರಲ್ಲ ಅದು ಪೂರ್ತಿಗೆ ಒಂದೇ ಪ್ರೈಸ್ ಇಲ್ಲ. ಆ ಲೈಟೇ ಒಂಥರ ಪ್ರೈಸು, ಅದ್ರ ಮೇಲೆ ಶೋಗೆ ಇಟ್ಟಿದ್ದಾರಲ್ಲ ಅದೇ ಒಂದು ಪ್ರೈಸು. ಈ ಚೇರ್ಸ್ ಇದೆಯಲ್ಲ, ಒಂದು ಚೇರ್ಸು 4500 ಆ ಥರ. ಈ ಟೇಬಲ್ಗೆ ಒಂದು ಸಪ್ರೇಟ್ ಪ್ರೈಸು. ಈ ಥರ ನಾವು ಡೆಕೋರೇಟ್ ಮಾಡ್ಬೋದು ಅಂತ ಅವರಲ್ಲಿ ತೋರಿಸಿರೋದು. ಈ ಲ್ಯಾಂಪ್ ನೋಡಿ, ಪ್ರೈಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ, ಬಟ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಬ್ರ್ಯಾಂಡೆಡ್ ಐಕಿಯಾ ಅಂದರೆ ಇದರಲ್ಲಿ ತುಂಬಾ ಕ್ವಾಲಿಟಿ, ನಂಬರ್ 1 ಕ್ವಾಲಿಟಿ ಅಂತಲೇ ಹೇಳ್ಬೋದು. ಬಟ್ ಪ್ರೈಸ್ ಕೂಡ ಅಷ್ಟೇ ಇದೆ. ನಾನೇನು ಇವಾಗೆಲ್ಲ ತೋರಿಸ್ತಾ ಇದ್ದೀನಲ್ಲ ವಿತ್ ಬಿಲ್, ನನ್ನ ಪ್ರೈಸ್ ಕೂಡ ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಇದಕ್ಕೆ ಇಷ್ಟಿದೆ. ಈ ವುಡ್ಡದು ಇಲ್ಲಿ ಏನೇ ವುಡ್ ತೊಗೊಂಡ್ರು ತುಂಬ ಕಾಸ್ಟ್ಲಿ ಇತ್ತು. ನೀವು ಬೇಕಾದರೆ ಔಟ್ಸೈಡ್ ಹೋಗಿ ಎಂಕ್ವೈರಿ ಮಾಡಿದ್ರೆ, ಇಲ್ಲಿಗೂ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಾಸ್ಟ್ಲಿ ಇತ್ತು. ಸೊ ನೋಡಿ ಯಾವ ಥರ ಇದೆ ಐಕಿಯಾ. ನಾವು ಫಸ್ಟು ಸೋಫಾ ಆ್ಯಕ್ಚುಲಿ 3 ಸೀಟರ್ದೊಂದು ನೋಡೋಣ ಅಂತಲೇ ಎಂಕ್ವೈರಿ ಮಾಡಿದೆ. 34,000 ಹಾಗೆಲ್ಲ ಇತ್ತು. ಓಕೆ, ಸೋಫಾಗೆಲ್ಲ 34,000 ಇಷ್ಟು ಬೆಲೆಯಲ್ಲಿ ಓಕೆ, ವರ್ತ್ ಅನ್ನಿಸ್ತು ನನಗೇನೋ. ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೀವಿ. ಸೋಫಾ ಮೀನ್ಸ್ ಕವರ್ ಆಗಿರ್ಬೋದು, ಯಾವ ಥರ ಇದೆ, ಕೂತ್ಕೊಂಡ್ರೆ ಯಾವ ಥರ ಫೀಲ್ ಆಗುತ್ತೆ, ಕಂಫರ್ಟಬಲ್ ಇದೆಯೋ ಅಂತ ನಾನು ನೋಡ್ತಾ ಇದ್ದೆ. ಹಾಗೆ ಈ ಚೇರ್ ನೋಡ್ಬೇಕು, ನನಗೆ ಶಾಕ್ ಆಯಿತು. 9,990 ಚಿಕ್ಕು, ಏನಂದರೆ ಕಿಡ್ಸ್ದೇ ಅದು. ಅಷ್ಟು ಚಿಕ್ಕದಕ್ಕೆ 9,000, ನನಗೆ ಶಾಕ್ ಆಗೋಯ್ತು. ಟಿಟ್ಟು ನೋಡಿ ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ ಸೋಫಾದಲ್ಲಿ. ಬನ್ನಿ ನೋಡೋಣ, ಎಲ್ಲ ತೋರಿಸ್ತೀನಿ ಏನೇನೆಲ್ಲ ಇದೆ ಇಲ್ಲಿ, ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ. ಹಾಗೆ ನೋಡಿ, ಹಾಗೆ ನಾನು ಇದು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀನಿ, ಯಾಕಂದರೆ ತುಂಬಾ ದೊಡ್ಡ ವೀಡಿಯೋ ಇದೆ. ಇದು ಐಕಿಯಾ ಅಂದರೆ ಆಲ್ಮೋಸ್ಟ್ ಎಷ್ಟೋ ಕಿಲೋಮೀಟರಲ್ಲಿದೆ, ಅದೆಲ್ಲ ನಾನು ತಿಳ್ಕೊಂಡಿಲ್ಲ ನೀಟಾಗಿ. ಸೊ ಕವರ್ ಮಾಡೋ ಅಷ್ಟೊತ್ತಿಗೆ ನನಗೆ ತುಂಬ ಲೆಂತಿ ಆಯಿತು ವೀಡಿಯೋ. ಸೊ ಹಾಗಾಗಿ ನಾನು ಸ್ಪ್ಲಿಟ್ ಮಾಡಿದ್ದೀನಿ ಪಾರ್ಟ್ 1 ಪಾರ್ಟ್ 2 ಅಂತ. ಹಾಗೆಯೇ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಕೂಡ ನಿಮಗೆ ನನ್ನ ಮನೆಗೆ ಹೋದ್ಮೇಲೆ ಎಲ್ಲ ತೋರಿಸ್ತೀನಿ, ಓಕೆನಾ? ಓಕೆ, ವಾಚ್ ಮಾಡಿ ವಿಡಿಯೋನ, ತುಂಬ ಲೈಕ್ ಆಗುತ್ತೆ. ನೀವು ನಾನು ಇಲ್ಲಿಂದನೇ ನಿಮಗೆ ಐಕಿಯಾ ತೋರಿಸ್ತೀನಿ ಹೇಗಿದೆ ಐಕಿಯಾ ಅಂತ, ಹೌದಾ? ನೀವು ಮನೇಲೇ ಇದನ್ನು ನೋಡ್ತಾ ಇದ್ದರೆ ಸೇಮ್ ಇಲ್ಲೇನಿದೆಯೋ ಪೂರ್ತಿ ಎಲ್ಲ ಕವರ್ ಮಾಡಿ ತೋರಿಸ್ತೀನಿ. ಸೊ ಹಾಗಾಗಿ ಓಕೆ, ನೋಡ್ಕೊಂಬನ್ನಿ. ಇದು ಬಂದುಬಿಟ್ಟು ನಾನು ಅಲ್ಲಿ ಚಿಕ್ಕದೇನು ತೋರಿಸಿದ್ನೋ ಅದೇ ದೊಡ್ಡದು, 19,000, ಅದು 9,000 ಸಮಥಿಂಗ್. ನೋಡಿ, ಇದು 20 ಅಂದರೆ ₹1 ಕಮ್ಮಿ 20,000 ಇದು, ಅದು ₹1 ಕಮ್ಮಿ 10,000. ಸೊ ಈ ಥರ ಇದೆ ನೋಡಿ ಪ್ರೈಸಸ್ ಎಲ್ಲ. ಕುತ್ಕೊಂಡು ಎಲ್ಲ ಫೀಲ್ ಮಾಡಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನೋಡ್ಬೋದು. ಇದೊಂದು ಏನಿದೆ, ಈ ಟೇಬಲ್ಗೆ ಸಪ್ರೇಟ್ ಪ್ರೈಸು ಇದು. ಅಪ್ಪ, ಇದಂತೂ ತುಂಬ ಇಷ್ಟ ಆಯಿತು ನನಗೆ, ಬಟ್ ಪ್ರೈಸ್ ಕೂಡ ಹಂಗೆ ಇತ್ತು. ಆದ್ರೂ ನಾನು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಥಿಂಗ್ಸ್ನ, ತೋರಿಸ್ತೀನಿ ನಾನು ಲಾಸ್ಟ್ ಕೊನೆವರೆಗೂ. ಅಂದರೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಪಾರ್ಟ್ 1 ಪಾರ್ಟ್ 2 ಥರ ಮಾಡಿದ್ದೀನಲ್ಲ, ಪಾರ್ಟ್ 2ನಲ್ಲಿ ನಾನು ತೋರಿಸ್ತೀನಿ, ಓಕೆನಾ?
ಹಾಗೆ ಈಗ ನಾವು ಮೂವ್ ಮಾಡಬೇಕಾದ್ರೆ ಈ ಪ್ಲೇಸಲ್ಲಿ ಒಂದು ತೆಲುಗು ಆ್ಯಕ್ಟರ್, ಫೇಮಸ್ ಆ್ಯಕ್ಟರೇ, ಅವ್ರ ನೇಮು ಏನೋ ಇದೆ, ಅವರು ಬಂದರು. ಬಟ್ ಏನು ಅಂದರೆ ವಿಡಿಯೋ ತೆಗಿಯೋದಕ್ಕಾಗಲಿ ಫೋಟೋ ಅವ್ರ ಹತ್ರ ಹೋಗೋದಕ್ಕೂ ಕೂಡ ಅವರು ನಮಗೆ ಅಲೋ ಮಾಡಲಿಲ್ಲ. ಅವ್ರ ಜೊತೆ ಇದ್ದರು ವೈಫ್ ಆಗಬೇಕು ಡಾಟರ್ ಆಗಬೇಕು ನನಗಂತೂ ಗೊತ್ತಿಲ್ಲ. ಅವರಂತೂ ತುಂಬ ಶೌಟಾಗಿ ಮಾತಾಡಿದ್ರು. ನೋಡಿ ಇವರೇ ಆ್ಯಕ್ಟರು. ಇಷ್ಟೇ, ನನಗೆ ಇಷ್ಟು ವೀಡಿಯೋ ಮಾಡೋದಕ್ಕೂ ಬಿಡಲಿಲ್ಲ ಅವರು.
ಹಾಗೇ ಮಲ್ಕೊಂಡ್ಬಿಟ್ಲು. ಆ ಟ್ರಾಲಿಲಿ ಏನು ನಾನು ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ. ಸೊ ಅಲ್ಲೇ ಒಂದು 15 ಮಿನಿಟ್ಸ್, ಹಾಫ್ ಆನ್ ಅವರ್ ನಾನು ಅವಳನ್ನ ಅಲ್ಲೇ ಮಲಗಿಸಿ ನಾನು ಕೂಡ ಹಂಗೆ ಕೂತ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಿದ್ವಿ. ತುಂಬ ದೊಡ್ಡದು. ಸೊ ಹಾಗಾಗಿ ವಾಕ್ ಮಾಡಿ ನಮಗೂ ಕೂಡ ಟಯರ್ಡ್ ಆಗುತ್ತೆ. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಹೀಗೆ ರೆಸ್ಟ್ ಮಾಡಿದ್ವಿ ನಾವೇನು ಹೋಗಿದ್ದು. ಆ್ಯಕ್ಚುಲಿ ನಮ್ಮ ಜೊತೆ ಪಕ್ಕದ ಮನೆಯವ್ರು ಕೂಡ ಬಂದಿದ್ದರು. ಸೊ ಹಾಗಾಗಿ ಹೀಗೆ ಅವಳುಗಲ್ಲಿ ಮಲಗಿಸಿ ನಾನು ಅಲ್ಲೇ ಅಕ್ಕಪಕ್ಕ ಎಲ್ಲ ಮ್ಯಾಟ್ರಸ್ ಎಲ್ಲ ಏನು ಪ್ರೈಸ್ ಇದೆ ಈ ಥರ ಎಲ್ಲ ನೋಡಿ, ಕಿಡ್ಸ್ದು ಬೆಡ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಫುಡ್ ಕೋರ್ಟ್ಗೆ ಹೋಗೋಣ, ಹೊಟ್ಟೆ ಹಸಿತಾ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ನನ್ನ ನೆಕ್ಸ್ಟ್ ಪಾರ್ಟ್ 2 ಐಕಿಯಾ ಮಾಡ್ತೀನಿ. ಅದರಲ್ಲಿ ತುಂಬ ವರ್ತ್ಫುಲ್ಲು, ಹಾಗೆ ಕಿಚನ್ ಸ್ಟೋರೇಜ್ ರಿಲೇಟೆಡಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ವಾಚ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 1 ಸೆಕೆಂಡ್.